ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಮಫ್ ಕಪ್ಲಿಂಗ್ ಹೇಗೆ ಅಂತ ಮಾಡೋದು ಹೇಳ್ಕೊಡ್ತೀವಿ. ಫಸ್ಟ್ ನಿಮ್ಮದೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅನಂತರ ಮಫ್ ಕಪ್ಲಿಂಗ್ ಎಂದು ನೇಮ್ ಕೊಡಿ. ನಿಮ್ಮಿಷ್ಟ ಯಾವ್ದಾರು ಕೊಡ್ಬೋದು. ಆಮೇಲೆ ಸಾಲಿಡ್ ಎಡ್ಜ್ ನಿಮ್ಮ ಹತ್ರ ಸಾಫ್ಟ್ವೇರ್ ಇರಬೇಕು, ಇಲ್ಲಾಂದರೆ ಬರಲ್ಲ. ನಮ್ಮ ಹತ್ರ ಇದು ಓಪನ್ ಮಾಡ್ತಿದ್ದೀವಿ. ಆಮೇಲೆ ಸಾಲಿಡ್ ಪಾರ್ಟ್ ಓಪನ್ ಮಾಡ್ಕೊಳ್ಳಿ. ಸಾಲಿಡ್ ಪಾರ್ಟಿಗೆ ಹೋಗಿ ಪ್ರೊಟ್ರೂಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ರೈಟ್ ಪ್ಲೇನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸರ್ಕಲಿಗೆ ಹೋಗಿ ಸರ್ಕಲ್ ಡಯಾಮೀಟರ್ 56 ಅಂತ ಎಂಟರ್ ಮಾಡಿ. ಸೆಂಟ್ರಿಗೆ ಪ್ಲೇಸ್ ಮಾಡಿ. ರೈಟ್ ಕ್ಲಿಕ್ ಕೊಡಿ. ಸ್ಮಾರ್ಟ್ ಡೈಮೆನ್ಷನ್ಗೆ ಹೋಗಿ ನೆಕ್ಸ್ಟ್ ಡಯಾಮೀಟರ್ 56 ಎಂಟರ್ ಮಾಡಿ. ರಿಟರ್ನ್ ಕೊಡಿ. ಡಿಸ್ಟೆನ್ಸ್ 220 ಅಂತ ಕೊಡಿ. ಎಂಟರ್ ಕೊಡಿ. ನೆಕ್ಸ್ಟ್ ಕಟ್ಔಟ್ ಸೆಲೆಕ್ಟ್ ಮಾಡಿ. ಫ್ರಂಟ್ ಫೇಸ್ ಸೆಲೆಕ್ಟ್ ಮಾಡಿ. ರೆಕ್ಟ್ಯಾಂಗಲ್ ಹೋಗಿ ರೆಕ್ಟ್ಯಾಂಗಲ್ ಡ್ರಾ ಮಾಡಿ. ನೆಕ್ಸ್ಟ್ ಕನೆಕ್ಟ್ ಅಂತ ಕೊಡಿ. ಕನೆಕ್ಟ್ ಮಾಡಿ. ಅದನ್ನು ವಿಡಿಯೋದಲ್ಲಿ ತೋರಿಸ್ದಂಗೆ ಅದನ್ನು ಕನೆಕ್ಟ್ ಮಾಡಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನಿಗೆ ಹೋಗಿ ಡಿಸ್ಟೆನ್ಸ್ 14 ಅಂತ, ಎರಡು ಸೈಡು 14 ಅಂತ ಸೆಲೆಕ್ಟ್ ಮಾಡಿ. ರಿಟರ್ನ್ ಹೋಗಿ ಡಿಸ್ಟೆನ್ಸ್ 110 ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ರಿಟರ್ನ್ ಫಿನಿಶ್ ಕೊಡಿ. ನೆಕ್ಸ್ಟ್ ರೌಂಡಿಗೆ ಹೋಗಿ ರೇಡಿಯಸ್ 3 ಅಂತ ಕೊಡಿ. ಎರಡು ಸೈಡು ರೇಡಿಯಸ್ 3 ಸೆಲೆಕ್ಟ್ ಮಾಡಿ. ಎಂಟರ್ ಕೊಡಿ. ಮತ್ತೆ ರೇಡಿಯಸ್ ಕೊಡಿ. ಅಲ್ಲಿ 5 ಅಂತ ಕೊಡಿ. ಗ್ರೂವಲ್ಲಿ 5 ರೇಡಿಯಸ್ ಸೆಲೆಕ್ಟ್ ಮಾಡಿ ಬಾಟಮ್ ಸೈಡಿಗೆ. ಫಿನಿಶ್ ಕೊಡಿ. ನೆಕ್ಸ್ಟ್ ಟೂಲ್ಸ್ಗೆ ಹೋಗಿ ಮೆಟೀರಿಯಲ್ ಟೇಬಲಿಗೆ ಹೋಗಿ ಮೆಟೀರಿಯಲ್ಗೆ ಪ್ಲೈನ್ ಕಾರ್ಬನ್ ಸ್ಟೀಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೈ ಟು ಮಾಡೆಲ್ ಕೊಡಿ. ಮಾಡೆಲ್ ಫಾರ್ಮ್ಯಾಟಿಗೆ ಹೋಗಿ ಪಾರ್ಟ್ ಪೇಂಟರಿಗೆ ಹೋಗಿ ಸ್ಟೈಲಲ್ಲಿ ಕಲರ್ನ ಬ್ರೌನ್ ಸೆಲೆಕ್ಟ್ ಮಾಡಿ. ಅಪ್ಲೈ ಮಾಡಿ ಮಾಡೆಲ್ಗೆ. ನೆಕ್ಸ್ಟ್ ಕಂಟ್ರೋಲ್ ಐ ಕೊಡಿ. ಸೇವ್ ಮಾಡಿ. ನಮ್ಮ ಫಸ್ಟ್ ಪಾರ್ಟ್ ಶಾಫ್ಟ್ ಫಿನಿಶ್ ಆಗಿದೆ. ಸೇವ್ ಮಾಡಿ ಡೆಸ್ಕ್ಟಾಪ್. ಬ್ಯಾಕ್ ಹೋಗಿ ಫುಲ್ ಕ್ಲಿಯರ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟಿಗೆ ಮತ್ತೆ ಹೊಸದಾಗಿಂದ ಪೇಜ್ ಓಪನ್ ಮಾಡಿ. ಸಾಲಿಡ್ ಪಾರ್ಟಿಗೆ ಹೋಗಿ ಪ್ರೊಟ್ರೂಷನ್ ಸೆಲೆಕ್ಟ್ ಮಾಡಿ. ರೈಟ್ ಪ್ಲೇನ್ ಸೆಲೆಕ್ಟ್ ಮಾಡಿ. ಸರ್ಕಲ್ ಡಯಾಮೀಟರ್ 84 ಅಂತ ಫಸ್ಟ್ ಎಂಟರ್ ಮಾಡಿ. ಸೆಂಟ್ರಿಗೆ ಬಂದು ಪ್ಲೇಸ್ ಮಾಡಿ. ರೈಟ್ ಕ್ಲಿಕ್ ಕೊಡಿ. ನೆಕ್ಸ್ಟ್ ಮತ್ತೆ ಸರ್ಕಲಿಗೆ ಹೋಗಿ ಡಯಾಮೀಟರ್ 56 ಅಂತ ಎಂಟರ್ ಮಾಡಿ. ಸೆಂಟ್ರಿಗೆ ಪ್ಲೇಸ್ ಮಾಡಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನಿಗೆ ಹೋಗಿ ಡೈಮೆನ್ಷನ್ ಮಾಡಿ. ರಿಟರ್ನ್ ಕೊಡಿ.
ಡಿಸ್ಟೆನ್ಸ್ ಎಷ್ಟಂತ ಕೇಳುತ್ತೆ, 190 ಅಂತ ಎಂಟರ್ ಮಾಡಿ ಫಿನಿಶ್ ಕೊಡಿ. ನೆಕ್ಸ್ಟ್ ಕಟ್ಔಟಿಗೆ ಹೋಗಿ ಸೆಲೆಕ್ಟ್ ಮಾಡಿ, ಫೇಸ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ರೆಕ್ಟ್ಯಾಂಗಲ್ ಹೋಗಿ ರೆಕ್ಟ್ಯಾಂಗಲ್ ಡ್ರಾ ಮಾಡಿ. ಕನೆಕ್ಟ್ ಮಾಡಿ. ಡೈಮೆನ್ಷನಿಗೆ ಹೋಗಿ ಡೈಮೆನ್ಷನ್ 2 ಸೈಡ್ 14 ಅಂತ ಎಂಟರ್ ಮಾಡಿ. ಫಿನಿಶ್ ಕೊಡಿ. ಎಷ್ಟುದ್ದ ಅಂತ ಕೇಳುತ್ತೆ, 190 ಅಂತ ಎಂಟರ್ ಮಾಡಿ. ಫಿನಿಶ್ ಕೊಡಿ. ರೌಂಡಿಗೆ ಹೋಗಿ ರೇಡಿಯಸ್ 2 ಅಂತ ಎಂಟರ್ ಮಾಡಿ. 2 ಸೈಡಿಗೂ ರೇಡಿಯಸ್ ಎಂಟರ್ ಮಾಡಿ. ಫಿನಿಶ್ ಕೊಡಿ. ಮೆಟೀರಿಯಲ್ ಟೇಬಲಿಗೆ ಹೋಗಿ ಮೆಟೀರಿಯಲ್ಗೆ ಕ್ಯಾಸ್ಟ್ ಐರನ್ ಅಂತ ಸೆಲೆಕ್ಟ್ ಮಾಡಿ. ಅಪ್ಲೈ ಟು ಮಾಡೆಲ್ ಕೊಡಿ. ಪಾರ್ಟ್ ಪೇಂಟರಿಗೆ ಹೋಗಿ ಕಲರ್ ಸೆಲೆಕ್ಟ್ ಮಾಡಿ. ಕನ್ಸ್ಟ್ರಕ್ಷನ್ ಡಿಫಾಲ್ಟ್ ಸೆಲೆಕ್ಟ್ ಮಾಡಿ. ಮಾಡೆಲ್ಗೆ ಅಪ್ಲೈ ಮಾಡಿ. ಕಂಟ್ರೋಲ್ ಐ ಕೊಟ್ಟು ಐಸೋಮೆಟ್ರಿಕ್ ವ್ಯೂವಲ್ಲಿ ಸೇವ್ ಮಾಡಿ. ಪಾರ್ಟ್ ನೇಮ್ ಪಾರ್ಟ್ 2 ಅಂತ ಕೊಡಿ. ಸೇವ್ ಕೊಡಿ. ಸೆಕೆಂಡ್ ಪಾರ್ಟ್ ನಮ್ಮದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಥರ್ಡ್ ಪಾರ್ಟ್ ಕೀ ಇವಾಗ ಡಿಸೈನ್ ಮಾಡೋಣ. ಸಾಲಿಡ್ ಪಾರ್ಟಿಗೆ ಹೋಗಿ ಪ್ರೊಟ್ರೂಷನಿಗೆ ಹೋಗಿ ರೈಟ್ ಪ್ಲೇನ್ ಸೆಲೆಕ್ಟ್ ಮಾಡಿ. ರೆಕ್ಟ್ಯಾಂಗಲ್ಲಿಗೆ ಹೋಗಿ ರೆಕ್ಟ್ಯಾಂಗಲ್ ಡ್ರಾ ಮಾಡಿ. ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೀವೋ ಆ ಥರನೇ ಡ್ರಾ ಮಾಡಿ. ಸ್ಮಾರ್ಟ್ ಟೈಮ್ ಕನೆಕ್ಟ್ ಮಾಡಿ. ಕನೆಕ್ಟ್ ಆದಮೇಲೆ ಡೈಮೆನ್ಷನಿಗೆ ಹೋಗಿ ಸ್ಮಾರ್ಟ್ ಡೈಮೆನ್ಷನ್ 14 ಟಾಪಲ್ಲಿ ಮತ್ತು ಸೈಡಲ್ಲಿ 14 ಅಂತ ಎಂಟರ್ ಮಾಡಿ. ರಿಟರ್ನ್ ಹೋಗಿ ಡಿಸ್ಟೆನ್ಸ್ ಎಷ್ಟಂತ ಕೇಳುತ್ತೆ. ಡಿಸ್ಟೆನ್ಸಿಗೆ 220 ಅಂತ ಎಂಟರ್ ಮಾಡಿ. ಫಿನಿಶ್ ಕೊಡಿ. ಮೆಟೀರಿಯಲ್ ಟೇಬಲ್ ಮೆಟೀರಿಯಲ್ ಪ್ಲೈನ್ ಕಾರ್ಬನ್ ಸ್ಟೀಲ್ ಸೆಲೆಕ್ಟ್ ಮಾಡಿ. ಅಪ್ಲೈ ಟು ಮಾಡೆಲ್. ಪಾರ್ಟ್ ಪೇಂಟರಿಗೆ ಹೋಗಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಟರ್ ಮಾಡಿ. ಕ್ಲೋಸ್ ಮಾಡಿ. ಸೇವ್ ಮಾಡಿ. ಮಫ್ ಕಪ್ಲಿಂಗಿನ 3 ಪಾರ್ಟ್ ಇವಾಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಅಸೆಂಬ್ಲಿ ಮಾಡೋದು ಹೇಗಂತ ನೋಡೋಣ. ಫಸ್ಟಿಗೆ ಸಾಲಿಡ್ ಎಡ್ಜ್ ಅನ್ನೋದು ಓಪನ್ ಮಾಡಿ.
ನೆಕ್ಸ್ಟ್ ಅಸೆಂಬ್ಲಿ ಕೊಡಿ. ಅಸೆಂಬ್ಲಿಲಿ ಯಾವ ಫೋಲ್ಡ್ರ್ ಸೆಲೆಕ್ಟ್ ಮಾಡಿದರೆ ಆ ಫೋಲ್ಡ್ರನ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟು ಶಾಫ್ಟನ್ನು ನಾವು ಪ್ಲೇಸ್ ಮಾಡೋಣ. ಅದಕ್ಕೆ ಶಾಫ್ಟನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟು ರೆಫ್ರೆನ್ಸ್ ಪ್ಲೇನ್ ಅಂತ ಇರುತ್ತೆ. ರೆಫ್ರೆನ್ಸ್ ಪ್ಲೇನಲ್ಲಿ ರೈಟ್ ಪ್ಲೇನ್ ಬಿಟ್ಟು ಫ್ರಂಟ್ ಮತ್ತು ಟಾಪ್ ಪ್ಲೇನ್ನ ಎರಡನ್ನ ಹೈಡ್ ಮಾಡಿ. ನೆಕ್ಸ್ಟ್ ನಮ್ಮ ಶಾಫ್ಟ್ನ ಮಿರರ್ ಇಮೇಜ್ ಮಾಡೋಣ. ಪ್ಲೇನ್ ಸೆಲೆಕ್ಟ್ ಮಾಡಿ, ಯಾವ ಪಾರ್ಟ್ ಅಂತ ಕೇಳುತ್ತೆ. ಶಾಫ್ಟನ್ನು ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಓಕೆ ಕೊಡಿ, ಫಿನಿಶ್ ಕೊಡಿ. ಶಾಫ್ಟ್ ಆಗಿದೆ. ನೆಕ್ಸ್ಟು ಅಲ್ಲಿಗೆ ಕೀ ಕೂರಬೇಕು. ಕೀ ಅಂತ ಪ್ಲೇಸ್ ಮಾಡಿ, ವಿಡಿಯೋದಲ್ಲಿ ತೋರಿಸ್ದಂಗೆ ಪ್ಲೇನ್ನ ಅದಕ್ಕೆ ಅಲೈನ್ ಮಾಡಿ. ಕೀದು ಬಾಟಮ್ ಪ್ಲೇನ್ದು ಮತ್ತು ಶಾಫ್ಟ್ದು ಬಾಟಮ್ ಪ್ಲೇನ್ ಅಲೈನ್ ಮಾಡಿ. ಈಗ ಡಿಸ್ಟೆನ್ಸ್ ಎಷ್ಟು ಹಿಂದೆ ಹೋಗ್ಬೇಕಂತ ಕೇಳುತ್ತೆ. ಅದಕ್ಕೆ -220 / 2 ಅಂತ ಎಂಟರ್ ಮಾಡಿ. ಶಾಫ್ಟ್ ಕೀ ಅಸೆಂಬ್ಲಿ ಆಗಿದೆ. ನೆಕ್ಸ್ಟ್ ಮಫ್ ಒಂದು ಅಸೆಂಬ್ಲಿ ಮಾಡೋಕ್ಕೆ ಉಳಿದಿದೆ. ಈಗ ಮಫಿಗೆ ಹೋಗಿ ಪ್ಲೇಸ್ ಮಾಡಿ ಇಟ್ಕೊಳ್ಳಿ. ಝೂಮ್ ಔಟ್ ಮಾಡಿ ಫಿಟ್ ಅಂತ ಕೊಡಿ. ವಿಡಿಯೋದಲ್ಲಿ ತೋರಿಸಿದಂಗೆ ಮಫ್ ಶಾಫ್ಟ್ ಜೊತೆ ಅಲೈನ್ ಆಗಿದೆ. ಈಗ ಎಷ್ಟು ಹಿಂದೆ ಕೂರಬೇಕಂತ ನಾವು ಸೆಲೆಕ್ಟ್ ಮಾಡಬೇಕು. ಮಫನ್ನು ಸೆಲೆಕ್ಟ್ ಮಾಡಿ, ಲೆಫ್ಟ್ ಕ್ಲಿಕ್ ಕೊಟ್ಟು ಲಾಸ್ಟ್ನೇದು ಸೆಲೆಕ್ಟ್ ಮಾಡಿ. ಡಿಸ್ಟೆನ್ಸ್ ಎಷ್ಟು ಹಿಂದೆ ಕೂರಬೇಕಂತ ಕೇಳುತ್ತೆ. ಅದಕ್ಕೆ -190 / 2 ಅಂತ ಕೊಡಿ. ಅಸೆಂಬ್ಲಿ ಕರೆಕ್ಟಾಗಿ ಕೂತಿದೆ. ಈಗ ನಾವು ಡಿಫ್ರೆಂಟ್ ವ್ಯೂವಲ್ಲಿ ನೋಡ್ಬೋದು. ರೊಟೇಷನಿಗೆ ಹಾಕಿ ಎಲ್ಲ ವ್ಯೂವಲ್ಲಿ ನೋಡಿ. ನಾವು ಮಫ್ ಕಪ್ಲಿಂಗನ್ನು ಹೇಗೆ ಸಿಂಪಲ್ ಸ್ಟೆಪ್ಸಲ್ಲಿ ಅಸೆಂಬ್ಲಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು.